ಬೀರಬಲನ ವಿಷಯದಲ್ಲಿ ಈ ಮಾತಂತೂ ಪ್ರಚಲಿತವಾಗಿತ್ತು. ಅವರು ಎಂತಹ ಕಠಿಣ ಸಮಸ್ಯೆ ಆಗಿದ್ರೂ ಚಿಟಿಕೆ ಹೊಡೆಯೋದ್ರಲ್ಲಿ ಸರಿಪಡಿಸ್ತಿದ್ರು. ಯಾವುದೇ ಕಠಿಣ ಸಮಸ್ಯೆ ಆಗಿದ್ರೂ ಅದಕ್ಕೆ ಪರಿಹಾರ ಇದ್ದೇ ಇರ್ತಿತ್ತು. ಬೀರಬಲ್ಲನ ಈ ಬುದ್ಧಿ ಚತುರತೆಯ ವಿಷಯ ದರ್ಬಾರದಲ್ಲಿ ಮಾತ್ರವಲ್ಲ, ಪೂರ್ತಿ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಒಂದು ಬಾರಿ ಏನಾಯ್ತು ಅಂದ್ರೆ, ರಾಜ ಅಕ್ಬರ್ ಜನರ ಸಮಸ್ಯೆ ಕೇಳುತ್ತಿದ್ರು. ಆಗ ರಾಜ್ಯದ ಒಬ್ಬ ವ್ಯಾಪಾರಿ ಅಳುತ್ತಾ ಓಡೋಡಿ ರಾಜರ ಬಳಿ ಬರ್ತಾರೆ. ಕೊಳ್ಳೆ ಹೊಡೆದ್ರು ಮಹಾರಾಜ್ರೆ, ನಾನು ಭಿಕಾರಿಯಾದೆ ಮಹಾರಾಜ್ರೆ. ಜೀವನ ಪರ್ಯಂತ ಜಮಾ ಮಾಡಿದ ಸಂಪತ್ತು, ರೂಪಾಯಿ, ಹಣ ಎಲ್ಲವೂ ಒಂದೇ ಕ್ಷಣದಲ್ಲಿ ಹೋಗಿಬಿಡ್ತು ಮಹಾರಾಜ್ರೆ. ನೀವಂತೂ ನ್ಯಾಯಪ್ರಿಯ ಹಾಗೂ ಪ್ರಜೆಗಳ ಕಷ್ಟಗಳನ್ನು ತಿಳಿದುಕೊಳ್ಳೋ ಬಾದ್ಶಾಹ. ತುಂಬಾ ಭರವಸೆ ಇಟ್ಕೊಂಡು ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ ಹುಜೂರ್. ನನ್ಗೆ ನ್ಯಾಯ ಕೊಡಿ. ಯಾವ ಸಂಪತ್ತನ್ನು ಗಳಿಸಲು ನನ್ನ ಇಡೀ ಜೀವನ ಕಳೆದು ಹೋಯ್ತು. ಅದನ್ನು ಕಳ್ಳರು ಒಂದೇ ಕ್ಷಣದಲ್ಲಿ ದೋಚಿಕೊಂಡ್ಬಿಟ್ರು. ನನ್ನ ಇಡೀ ಜೀವನವೇ ವ್ಯರ್ಥವಾಯ್ತು. ಶಾಂತನಾಗು, ಮತ್ತೆ ವಿಸ್ತಾರವಾಗಿ ನಿನ್ ಸಮಸ್ಯೆ ತಿಳಿಸು. ಆಗ ಮಾತ್ರ ನಾನು ನಿನ್ಗೆ ಸಹಾಯ ಮಾಡಲು ಸಾಧ್ಯ. ನನ್ನ ಕಷ್ಟವನ್ನ ತಿಳಿದುಕೊಳ್ಳೋ ಪ್ರಯತ್ನ ಮಾಡಿ ಹುಜೂರ್. ನಾನ್ ಹೇಗೆ ಧೈರ್ಯ ತಾಳಲಿ? ನೀವೇ ಹೇಳಿ ನನ್ಗೆ. ನನ್ನೆಲ್ಲ ಸಂಪತ್ತು ಲೂಟಿ ಆಯ್ತು. ಬಾದ್ಶಾ, ನಾನೊಬ್ಬ ವ್ಯಾಪಾರಿ. ವ್ಯಾಪಾರದ ನಿಮಿತ್ತ ನಾನು ರಾಜ್ಯದಿಂದ ಹೊರಗಡೆ ಹೋಗ್ತಾ ಇರ್ತೀನಿ. ಅದಕ್ಕಾಗಿ ನನ್ನ ಅನುಪಸ್ಥಿತಿಯಲ್ಲಿ ವ್ಯಾಪಾರ ಉತ್ತಮವಾಗಿ ನಡೆಯಬೇಕೆಂದು ನಾನು 5 ನೌಕರರನ್ನ ನೇಮಕಗೊಳಿಸಿದ್ದೇನೆ. ಈ 5 ನೌಕರರು ನನ್ನ ಕುಟುಂಬದವರೊಂದಿಗೆ ನನ್ನ ಮನೆಯಲ್ಲೇ ವಾಸಿಸ್ತಿದ್ರು. 1 ತಿಂಗಳ ಹಿಂದೆ ನಾನು ವ್ಯಾಪಾರದ ನಿಮಿತ್ತ ನೆರೆಯ ರಾಜ್ಯಕ್ಕೆ ಹೋಗಿದ್ದೆ. ನಾನು ವ್ಯಾಪಾರಕ್ಕಾಗಿ ನನ್ನ ಮನೆಯಿಂದ ಹೊರಟಾಗ ನನ್ನ ತಿಜೋರಿ ಹಣ, ಬಂಗಾರ, ಸಂಪತ್ತಿನಿಂದ ತುಂಬಿ ಹೋಗಿತ್ತು ಹುಜೂರ್. ಆದ್ರೆ ನಾನ್ ನನ್ನ ಕೆಲಸ ಮುಗಿಸಿ ಹಿಂತಿರುಗಿದಾಗ ನನ್ನ ಮನೆಯಲ್ಲಿ ನಾನ್ ನೋಡಿದೆ, ನನ್ನ ತಿಜೋರಿ ಖಾಲಿಯಾಗಿತ್ತು. ಹುಜೂರ್, ನಾನ್ ಭಿಕಾರಿಯಾಗಿ ಬಿಟ್ಟೆ. 1 ತಿಂಗಳು ನೀನು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ನಿನ್ನ ಅನುಪಸ್ಥಿತಿಯಲ್ಲಿ ನಿನ್ನ ಹೆಂಡತಿ ಮತ್ತು ಮಕ್ಕಳು ಆ ಸಂಪತ್ತನ್ನ ಬಳಕೆ ಮಾಡಿರಬಹುದು. ಇಷ್ಟೆಲ್ಲ ಜನರು ಮನೆಯಲ್ಲಿರುವಾಗ ಕಳ್ಳತನ ಹೇಗೆ ಸಾಧ್ಯ? ಯಾರಾದ್ರೂ ತೆಗೆಯದೇ ಇದ್ರೆ ಸಂಪತ್ತು ತಿಜೋರಿಯಿಂದ ಹೇಗೆ ಖಾಲಿ ಆಗಲು ಸಾಧ್ಯ? ಹುಜೂರ್, ನಾನ್ ನನ್ನ ಹೆಂಡತಿ ಮತ್ತು ಮಗನಲ್ಲಿ ಕೇಳಿದೆ. ಅವರಿಗೆ ಸಂಪತ್ತಿನ ಬಗ್ಗೆ ವಿಷಯ ತಿಳಿದಿಲ್ಲ. ಅವ್ರು ಹೇಳಿದ್ರು ಅವರು ತಿಜೋರಿಯನ್ನು ಮುಟ್ಟಲೇ ಇಲ್ಲ ಅಂತ. ಹಾಗಾದ್ರೆ ನಿನ್ ಮನೆಯಲ್ಲಿ ಕೆಲಸ ಮಾಡೋ 5 ನೌಕರರಿಗೆ ನೀನು ಕೇಳು. ಖಂಡಿತ ಅವರಿಗೆ ಸಂಪತ್ತಿನ ಬಗ್ಗೆ ಏನಾದ್ರೂ ಮಾಹಿತಿ ಇರ್ಲೇಬೇಕು. ಬಾದ್ಶಾ, ನನ್ ವ್ಯಾಪಾರ ಮುಗಿಸಿ ಮನೆ ತಲುಪಿದಾಗ ಆ ಖಾಲಿ ತಿಜೋರಿ ನೋಡಿ ನನ್ನ ಕಾಲ ಕೆಳಗೆ ನೆಲವೇ ಸರಿಯಿತು. ಅದೇ ವೇಳೆ ನಾನು ನನ್ನ 5 ನೌಕರರನ್ನ ನನ್ನ ಬಳಿ ಕರೆಸಿಕೊಂಡೆ. ತಿಜೋರಿಯಲ್ಲಿದ್ದ ಸಂಪತ್ತು ಎಲ್ಲಿ ಹೋಯ್ತು? ಸತ್ಯ ಹೇಳಿ, ಇಲ್ಲಾಂದ್ರೆ ಎಲ್ಲರನ್ನ ಬಾದ್ಶಾನ ದರ್ಬಾರಿಗೆ ಕೊಂಡೋಗ್ತೀನಿ. ಮಾಲೀಕರೇ, ನನ್ನ ತಂದೆಯ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು ಕಳ್ಳತನ ಮಾಡಿಲ್ಲ. ಆ ತಿಜೋರಿಯಲ್ಲಿ ಅಷ್ಟು ಸಂಪತ್ತಿದ್ದ ವಿಷಯವೇ ನನ್ಗೆ ತಿಳಿದಿರ್ಲಿಲ್ಲ. ನಾನ್ ಸತ್ಯವನ್ನೇ ಹೇಳ್ತಿದ್ದೇನೆ ಮಾಲೀಕರೇ. ನನ್ಗೆ ಈ ತಿಜೋರಿಯಿಂದ ಮಾಯವಾದ ಸಂಪತ್ತಿನ ಬಗ್ಗೆ ಏನು ತಿಳಿದಿಲ್ಲ ಹುಜೂರ್. ನಾನ್ ಯಾಕೆ ಕಳ್ಳತನ ಮಾಡ್ಬೇಕು? ಇಷ್ಟು ವರ್ಷಗಳಿಂದ ನಿಮ್ ಬಳಿ ಕೆಲಸ ಮಾಡ್ತಿದ್ದೇನೆ. ನನ್ ಪ್ರಾಮಾಣಿಕತೆ ಮೇಲೆ ಸಂಶಯ ಮಾಡಬೇಡಿ. ನೀವು 5 ಜನ ನೌಕರರಿದ್ದು ಮನೆಯಿಂದ ಈ ಕಳ್ಳತನ ಹೇಗೆ ಆಯ್ತು? ನನಗೆ ತಿಳಿದಿದೆ, ನಿಮ್ಮಲ್ಲೇ ಯಾರಾದ್ರೂ ಈ ಕಳ್ಳತನ ಮಾಡಿರ್ಬೇಕು. ಈಗಲೂ ಸಮಯವಿದೆ. ನಿಮ್ಮ ಅಪರಾಧವನ್ನು ಒಪ್ಪಿಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ 5 ಜನರ ವಿಚಾರಣೆ ಬಾದ್ಶಾ ಅಕ್ಬರ್ರೇ ಮಾಡ್ತಾರೆ. ಹುಜೂರ್, ನನ್ನ ಹೆಂಡತಿಯ ಆರೋಗ್ಯ ಕೆಲವು ದಿನದಿಂದ ಸರಿಯಾಗಿಲ್ಲ. ಹಾಗಾಗಿ ನಾನು ಇವತ್ತು ಬೆಳಿಗ್ಗೆಯಷ್ಟೇ ಕೆಲಸಕ್ಕೆ ಬಂದಿದ್ದೇನೆ. ನನ್ಗೆ ಈ ಕಳ್ಳತನದ ಬಗ್ಗೆ ಏನು ತಿಳಿದಿಲ್ಲ ಮಾಲೀಕರೇ. ನನ್ಗೂ ನಿಜವಾಗಿ ಗೊತ್ತಿಲ್ಲ ಹುಜೂರ್, ಕಳ್ಳತನ ಹೇಗೆ ಆಯ್ತೆಂದು. ನಾನಂತೂ ರಾತ್ರಿ ಪೂರ್ತಿ ಗಾಢ ನಿದ್ದೆಯಲ್ಲಿ ಮಲಗಿದ್ದೆ. ನನ್ಗೆ ಯಾವುದೇ ಕಳ್ಳರ ಮೆಟ್ಟಿಲ ಶಬ್ದ ಕೇಳಲಿಲ್ಲ. ಇವತ್ತು ಬೆಳಿಗ್ಗೆ ನಿಮ್ ಬೊಬ್ಬೆಯಿಂದಲೇ ನನ್ಗೆ ಎಚ್ಚರವಾದದ್ದು. ಈ 5 ನೌಕರರಲ್ಲಿ ಪ್ರತಿಯೊಬ್ಬರಲ್ಲೂ ತಿಜೋರಿಯ ಕಳ್ಳತನದ ಬಗ್ಗೆ ಕೇಳಿದೆ. ಪ್ರತಿಕ್ರಿಯೆ ತೋರಿಸದಿದ್ದಾಗ ನಾನು ಅವರನ್ನು ಕರೆದುಕೊಂಡು ನಿಮ್ ಬಳಿಗೆ ಬಂದಿದ್ದೇನೆ. ಸಮಸ್ಯೆ ನಿಜವಾಗಿಯೂ ಗಂಭೀರ. ನಾನ್ ನಿನ್ನ ಸಮಸ್ಯೆಯ ವಿಷಯದಲ್ಲಿ ಒಂದ್ಸಲ ಬೀರ್ಬಲ್ನೊಂದಿಗೆ ಮಾತನಾಡ್ತೇನೆ, ಆಮೇಲೆ ನಿನ್ಗೆ ತಿಳಿಸ್ತೇನೆ. ಅಕ್ಬರ್ ವ್ಯಾಪಾರಿಯ ಸಮಸ್ಯೆಯನ್ನು ತಿಳಿಸಲು ಬೀರಬಲ್ಲನನ್ನು ದರ್ಬಾರಕ್ಕೆ ಕರೆಯುತ್ತಾನೆ. ಬೀರ್ಬಲ್, ಒಬ್ಬ ವ್ಯಾಪಾರಿ ತುಂಬಾ ತೊಂದರೆಯಲ್ಲಿ ಸಿಲುಕಿದ್ದಾನೆ. ಮನೆಯಲ್ಲಿ 7 ಜನರಿದ್ರು. ಆದ್ರೆ ಅವರು 7 ಜನರು ಹೇಳ್ತಾರೆ ಆ ಮನೆಗೆ ಕಳ್ಳ ನುಗ್ಗಿದ್ದನ್ನು ಅವ್ರು ಯಾರು ನೋಡಿಲ್ಲವೇ ಎಂದು. ಆದ್ರೆ ತಿಜೋರಿಯಲ್ಲಿದ್ದ ಸಂಪತ್ತು ಮಾಯವಾಯಿತು. ಈಗ ನೀನೇ ಏನಾದ್ರೂ ಉಪಾಯ ತಿಳಿಸು. ಹೇಗೆ ನಾವು ಆ ವ್ಯಾಪಾರಿಯ ಜೀವನದ ಸಂಪತ್ತು ಅವನಿಗೆ ವಾಪಸ್ ನೀಡುವಂತೆ? ನಿಮ್ಮ ಅಪ್ಪಣೆಯಂತೆ ಆಗ್ಲಿ ಹುಜೂರ್. ಶೀಘ್ರದಲ್ಲೇ ನಾನು ಈ ಸಮಸ್ಯೆಗೆ ಪರಿಹಾರ ಹುಡುಕ್ತೇನೆ. ಹೀಗೆ ಹೇಳಿ ಬೀರ್ಬಲ್ಲ ಮತ್ತೆ ವ್ಯಾಪಾರಿಯನ್ನು ದರ್ಬಾರಕ್ಕೆ ಕರೆಯುತ್ತಾನೆ. ಕೆಲವು ಪ್ರಶ್ನೆಗಳನ್ನು ಅವರಿಗೆ ಕೇಳ್ತಾನೆ. ಸರಿ, ನೀನು ವಿಸ್ತಾರವಾಗಿ ಹೇಳು. ನಿನ್ನ ಏನೆಲ್ಲ ಸಂಪತ್ತು ಕಳ್ಳತನವಾಯಿತು? ಹಾಗೆ ಮನೆಯಲ್ಲಿದ್ದ 7 ಜನರ ಹೊರತು ನಿನ್ಗೆ ಬೇರೆ ಯಾರ ಮೇಲಾದ್ರೂ ಸಂಶಯವಿದೆಯಾ?
ಹುಜೂರ್, ನನ್ ತಿಜೋರಿಯಲ್ಲಿ ಹಣಗಳಲ್ಲದೆ ನನ್ನ ಹೆಂಡತಿಯ ಬಂಗಾರದ ಆಭರಣ ಹಾಗೂ ಬಂಗಾರದ ಮುದ್ರೆಗಳಿದ್ದವು. ಹುಜೂರ್, ನನ್ಗನಿಸುತ್ತೆ ನನ್ನ ನೌಕರರು ಹೇಳೋದು ಸುಳ್ಳೆಂದು. ಖಂಡಿತ ಆ 5ರಲ್ಲಿ ಯಾರಾದರೊಬ್ರು ನನ್ನ ತಿಜೋರಿಯಲ್ಲಿದ್ದ ಸಂಪತ್ತನ್ನು ಕದ್ದಿರ್ಬೇಕು ಹುಜೂರ್. ಈಗ ನೀವು ಬಾದ್ಶಾ ಅಕ್ಬರ್ನ ದರ್ಬಾರ್ನಲ್ಲಿ ನಿಂತಿದ್ದೀರಿ. ಇನ್ನು ನೀವು ಯಾವುದೇ ವಿಷಯದ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ನೀವು ನನ್ನೊಂದಿಗೆ ನಿಮ್ ಮನೆಗೆ ಬನ್ನಿ. ನಿಮ್ ಕುಟುಂಬದವರೊಂದಿಗೆ ನಿಮ್ಮ 5 ಜನ ನೌಕರರೊಂದಿಗೆ ಭೇಟಿ ಮಾಡಿಸಿ. ಖಂಡಿತ ನಾನ್ ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡ್ತೇನೆ. ಬೀರಬಲ್ಲನ ಮಾತನ್ನು ಕೇಳಿ ವ್ಯಾಪಾರಿ ಬೀರಬಲ್ಲನನ್ನು ತನ್ನ ಮನೆಗೆ ಕರ್ಕೊಂಡೋಗ್ತಾನೆ. ಮನೆಗೆ ತಲುಪಿದ ಮೇಲೆ ಬೀರಬಲ್ಲ ಅವರ ನೌಕರರಾದ 5 ಜನರನ್ನು ಮತ್ತು ಅವರ ಪತ್ನಿ ಮಗನನ್ನು ಕರೆಯುತ್ತಾರೆ. ನೀವೆಲ್ಲ ವ್ಯಾಪಾರಿ ಸೂರಜ್ ಮಲ್ನ ಮನೆಯವರಲ್ವಾ? ಸೂರಜ್ ಮಲ್ ಹೇಳ್ತಾರೇನಂದ್ರೆ ಅವ್ರ ತಿಜೋರಿಯಲ್ಲಿದ್ದ ಸಂಪತ್ತು ಮಾಯವಾಗಿದೆ ಎಂದು. ನಿಮ್ಗೇನಾದ್ರೂ ಆ ಸಂಪತ್ತಿನ ಬಗ್ಗೆ ಯಾವುದೇ ಮಾಹಿತಿ ಇದೆಯಾ? ಒಂದೊಮ್ಮೆ ಈ ಕಳ್ಳತನದ ಬಗ್ಗೆ ನೀವೇನಾದ್ರೂ ಹೇಳ ಬಯಸ್ತೀರಾದ್ರೆ ಇದೇ ಸೂಕ್ತ ಸಮಯ. ನಮ್ಗಂತೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮಹಾರಾಜ್ರೆ. ನಾವೇ ಇದನ್ನ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ನಾವ್ ಸತ್ಯವನ್ನೇ ಹೇಳ್ತಿದ್ದೀವಿ. ನಮ್ಮ ಮಾತನ್ನು ನಂಬಿ. ನಾವ್ ಹೇಳಿದ್ದೇನಾದ್ರೂ ಸುಳ್ಳಾಗಿದ್ರೆ ನೀವು ಕೊಟ್ಟ ಶಿಕ್ಷೆ ಅನುಭವಿಸ್ತೀವಿ. ವ್ಯಾಪಾರಿಯ ಪತ್ನಿಯ ಮಾತನ್ನು ಕೇಳಿದ್ಮೇಲೆ ಬೀರಬಲ್ಲನಿಗೆ ಚಿಂತೆ ಶುರುವಾಗುತ್ತೆ. ಆಮೇಲೆ ಬೀರಬಲ್ಲ 5 ಜನ ನೌಕರರನ್ನು ಕರೆದು ಹೇಳ್ತಾನೆ, ನೀವು 5 ಜನ ನೌಕರರು ಸೂರಜ್ ಮಲ್ನ ಹತ್ತಿರ ಹಲವು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಾ. ಸೂರಜ್ ಮಲ್ ನಿಮ್ಮಲ್ಲಿ ಎಷ್ಟು ನಂಬಿಕೆ ಇಟ್ಟಿದ್ದಾನೆಂದ್ರೆ ತನ್ನ ಮನೆ, ಸಂಸಾರ, ಸಂಪತ್ತುಗಳನ್ನೆಲ್ಲ ನಿಮ್ ಜವಾಬ್ದಾರಿಯಲ್ಲಿ ಬಿಟ್ಟು ನಿಶ್ಚಿಂತರಾಗಿ ತಮ್ಮ ಕೆಲ್ಸಕ್ಕೆ ಹೋಗ್ತಾನೆ. ಆದ್ರೆ ನಿಮ್ಮ 5ರಲ್ಲಿ ಯಾರಾದ್ರೊಬ್ರು ನಮ್ ಸೂರಜ್ ಮಲ್ರ ವಿಶ್ವಾಸದ ಲಾಭದಿಂದ ಅವರಿಗೆ ಮೋಸ ಮಾಡಿದ್ದೀರಾ. ನೀವು ಸ್ವತಃ ನಿಮ್ಮ ಅಪರಾಧವನ್ನು ಒಪ್ಪಿಕೊಂಡು ಸೂರಜ್ ಮಲ್ರಿಂದ ಕ್ಷಮೆ ಕೇಳಿ. ಅವರ ಸಂಪತ್ತನ್ನು ಹಿಂತಿರುಗಿಸಿ, ಇಲ್ಲ ಅಂದ್ರೆ ವಿಚಾರಣೆ ಎದುರಿಸಲು ಸಿದ್ಧರಾಗಿ. ಬೀರಬಲ್ಲನಿಗೆ ಈಗ ಅನ್ಸಿತ್ತು ಆ ಅಪರಾಧಿ ನನ್ನ ಬಲೆಗೆ ಬೀಳ್ತಾರೆ ಅಂತ. ಆದ್ರೆ ಬೀರಬಲ್ಲನ ಮಾತಿಗೆ ಅವರು ಒಂದೇ ಒಂದು ಉತ್ತರನೂ ಕೊಡ್ಲಿಲ್ಲ. ಅವ್ರು ಹೀಗೆ ತಲೆ ಬಗ್ಗಿಸ್ಕೊಂಡ್ ನಿಂತಿದ್ರು ಅಷ್ಟೇ. ಸರಿ, ನೀವು 5ರು ಹೇಳಿ, ಕಳ್ಳತನವಾದ ರಾತ್ರಿ ನೀವೆಲ್ಲಿದ್ರಿ ಮತ್ತೇನ್ ಮಾಡ್ತಿದ್ರಿ? ಬೀರಬಲ್ಲನ ಈ ಪ್ರಶ್ನೆಗೆ 5 ಜನ ನೌಕರರು ಒಂದೇ ಉತ್ತರ ಕೊಡ್ತಾರೆ. ರಾತ್ರಿಯೆಲ್ಲ ನಮ್ಮ ಕೋಣೆಯಲ್ಲಿ ಮಲಗಿದ್ದೆವೆಂದು. ಸರಿ, ನನ್ಗನಿಸುತ್ತೆ ಈಗ ಅಂತಿಮ ಉಪಾಯ ಮಾಡೋ ವೇಳೆ ಬಂದಿದೆ. ನೀವು 5 ಜನ ಈ ಜಾದೂ ಕೋಲ್ಗಳನ್ನ ತೆಗೆದುಕೊಂಡು ನಿಮ್ಮ ಕೋಣೆಗೆ ಹೋಗಿ ಆ ಕಳ್ಳತನದ ರಾತ್ರಿ ಆರಾಮವಾಗಿ ಮಲಗಿದ ಹಾಗೇನೆ ಮಲಗಿಕೊಳ್ಳಿ. ಒಂದೊಮ್ಮೆ ನೀವು ನಿರಪರಾಧಿಯಾಗಿದ್ರೆ ಈ ಕೋಲು ಹೇಗಿದೆಯೋ ಹಾಗೇ ಇರುತ್ತೆ. ಆದ್ರೆ ನಿಮ್ಮಲ್ಲಿ ಯಾರಾದ್ರೂ ಕಳ್ಳರಿದ್ದರೆ ಅವರ ಕೋಲು 2 ಇಂಚು ಉದ್ದವಾಗುತ್ತೆ. ಬೀರಬಲ್ಲ 5 ಜನರಿಗೆ ಕಟ್ಟಿಗೆಯ ತುಂಡನ್ನು ಕೊಟ್ಟು ದರ್ಬಾರಕ್ಕೆ ಬರ್ತಾನೆ. ಅಲ್ಲಿ ವ್ಯಾಪಾರಿ ಮನೆ ಮುಂದೆ ಸೈನಿಕರನ್ನ ನಿಲ್ಸಿರ್ತಾನೆ. ಯಾವುದೇ ನೌಕರರು ಮನೆಯಿಂದ ಹೊರಗಡೆ ಹೋಗ್ಬಾರ್ದೆಂದು. ಮರುದಿನ ಬೀರಬಲ್ಲನ ಆಜ್ಞೆಯಂತೆ ಸಿಪಾಯಿಗಳು 5 ಜನ ನೌಕರರು ಕಟ್ಟಿಗೆಯ ತುಂಡನ್ನು ತಗೊಂಡು ರಾಜಮಹಲಿಗೆ ಬರ್ತಾರೆ. 5 ಜನ ನೌಕರರಿಗೆ ಕಟ್ಟಿಗೆಯ ತುಂಡನ್ನು ತಗೊಂಡು ದರ್ಬಾರದಲ್ಲಿ ಹಾಜರಾಗೋಕೆ ಹೇಳ್ತಾರೆ. ಅದೇ ಕ್ಷಣದಲ್ಲಿ ಬೀರಬಲ್ಲ ಕಟ್ಟಿಗೆಯ ತುಂಡನ್ನು ಹಿಡಿದಿರುವ ಒಬ್ಬ ನೌಕರರಿಗೆ ಸನ್ನೆ ಮಾಡಿ ಅವರನ್ನು ಬಂಧಿಸೋಕೆ ಹೇಳ್ತಾರೆ. ನನ್ಗೇನು ತಿಳಿಲಿಲ್ಲ ಹುಜೂರ್. ನೀವು ಆ ನೌಕರನ ಕೋಲಿನಲ್ಲಿ ಅದೇನು ಕಂಡಿರಿ? ಯಾವುದರಿಂದ ಅವನೇ ಕಳ್ಳನೆಂದು ಹೇಗೆ ಗುರುತು ಹಿಡಿದ್ರಿ? ವ್ಯಾಪಾರಿಯ ಮಾತನ್ನು ಕೇಳಿ ಬೀರಬಲ್ಲನಿಗೆ ನಗು ಬರುತ್ತೆ. ನೋಡು ಸೂರಜ್ ಮಲ್, ನಾನು ನಿನ್ನ ನೌಕರರಿಗೇನು ಜಾದುವಿನ ಕೋಲು ಕೊಡ್ಲಿಲ್ಲ. ಅದೊಂದು ಸಾಮಾನ್ಯ ಕೋಲಾಗಿತ್ತು. ನಾನು ಸತ್ಯವನ್ನ ಕಂಡುಹಿಡಿಯಲು ಒಂದು ಸಣ್ಣ ಸುಳ್ಳು ಹೇಳಿದೆ ಅಷ್ಟೇ. ನಾನು ಕೋಲು ಉದ್ದವಾಗುತ್ತೆ ಎಂಬ ವಿಷಯವನ್ನು ಹೇಳಿದಾಗ ಕಳ್ಳ ಗಾಬರಿಗೊಂಡ. ಹಾಗಾಗಿ ಅವನು ತನ್ನ ಕೋಲನ್ನ 2 ಇಂಚು ಕಡಿಮೆ ಮಾಡಿದ. ಅದರಿಂದ ಕೋಲು ಉದ್ದವಾದ್ರೂ ನನ್ಗೆ ತಿಳಿಯಬಾರದೆಂದು. ಆದ್ರೆ ಬಡಪಾಯಿ ನಮ್ಮ ಬಲೆಗೆ ಸಿಕ್ಕಿಬಿದ್ದ. ಬೀರಬಲ್ಲನ ಈ ಬುದ್ಧಿವಂತಿಕೆಯನ್ನು ನೋಡಿ ರಾಜ ಅಕ್ಬರ ಮತ್ತೊಮ್ಮೆ ತನ್ನ ಸಲಹೆಗಾರನನ್ನಾಗಿ ಮಾಡಿಕೊಂಡಿದ್ದಕ್ಕೆ ಹೆಮ್ಮೆ ಪಡ್ತಾನೆ. ಈ ಘಟನೆಯಿಂದ ವ್ಯಾಪಾರಿ ಬೀರಬಲ್ಲನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಅವರಿಗೆ ಧನ್ಯವಾದ ಹೇಳ್ತಾನೆ.